ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬ್ ಹೇಳಿದಾಗೆ ನಾವು ನಮ್ಮ ಇದನ್ನ ಪಡ್ಕೋಬೇಕು ಅನ್ನೋ ಆಸೆ ಖಂಡಿತ ಇತ್ತು. ಯಾಕೆಂತ ಹೇಳಿದ್ರೆ ಬಿಜೆಪಿ ಮಂಡ್ಯ ಜಿಲ್ಲೆಯಲ್ಲಿ ಚಿಗುರ್ತಾ ಇತ್ತು. ಅದನ್ನ ಮೇಲ್ಮಟ್ಟದಲ್ಲಿ ಆಮೇಲೆ ಇನ್ನೊಂದು ಆಸೆ ತಾವೆಲ್ಲ ಕೇಳಿದ್ರಿ, ನಮ್ಮ ದೇಶದ ಪ್ರಧಾನ ಮಂತ್ರಿ ಪುನಃ ನರೇಂದ್ರ ಮೋದಿ ಅವರೇ ಆಗ್ಬೇಕು ಅನ್ನೋದು ನಮ್ಗೆಲ್ಲ ಆಸೆ ಇತ್ತು. ನಾನೇನ್ ಪಕ್ಷ ಬಿಟ್ಟು ಹೋಗಿರ್ಲಿಲ್ಲ, ಪಕ್ಷದ ಪರ ಇವಾಗ್ಲೂ ಪಕ್ಷದ ಪರನೇ ಅಂತ ಹೇಳಿ. ಆದ್ರೆ ಅಲೈನ್ಸ್ ಆಗಿರೋದ್ರಿಂದ ಕುಮಾರಸ್ವಾಮಿಯವರು ಮೊದಲು ಪುಟ್ಟರಾಜಣ್ಣವ್ರಿಗೆ ಅನ್ನೋದು ಸ್ವಲ್ಪ ಹವಾಪ ಸ್ವಲ್ಪ ಗೊತ್ತಾಗಿತ್ತು. ಈ ದಿನ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆ ಆಗ್ಬೋದು, ಮೇಲ್ ಹೈಕಮಾಂಡ್ ಆಗ್ಬೋದು, ಕುಮಾರಣ್ಣವ್ರು ಬಂದ್ರೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ, ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅಂತೇಳಿ ಅದು ಹೇಳಿದ್ದಾರೆ. ಆಮೇಲೆ ಪುಟ್ಟರಾಜಣ್ಣವರೇ ಎದ್ದು ಮುಂದತ್ವ ತಗೊಂಡು ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ಪುಟ್ಟರಾಜಣ್ಣವ್ರ ರಿಲೇಷನ್ ನಾನು ಈಗಿಂದಲ್ಲ, ನಾನು ರಾಜಕಾರಣಕ್ಕೆ ಬಂದಾಗಿಂದಲೂ ಅವ್ರನ್ನ ಒಂದು ಗುರುಸ್ಥಾನದಲ್ಲೇ ನೋಡ್ಕೊಂಡ್ ಬಂದವನು. ವಯಸ್ಸಿನಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು, ರಾಜಕಾರಣದ ಇನ್ನೇ ಅವ್ರು 0 ಇಂದ ತುಂಬಾ ಬಂದಂತವ್ರು, ಒಂದು ಸಂಸತ್ ಆದ್ರು, ಮತ್ತೆ ಮಂತ್ರಿಗಳಾದ್ರು, 4 ಸಾರಿ ಶಾಸಕರಾಗಿದ್ದಾರೆ. ಅವ್ರು ಬಂದಿದ್ರು ಮುಂಚೆ. ನಾನೇನು ಪಕ್ಷ ಬಿಟ್ಟೋ ಪ್ರಶ್ನೆ ಇಲ್ಲ, ಅಸಮಾಧಾನ ಇತ್ತು ಸ್ವಲ್ಪ, ತಮಗೆ ಗೊತ್ತಿದೆ. ಯಾಕೆಂತ ಹೇಳಿದ್ರೆ ಅವನ್ನ ಈಗ ಮೇಲ್ಮಟ್ಟದಲ್ಲೆಲ್ಲ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬ್ ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಇರ್ಬೋದು, ಯಡಿಯೂರಪ್ಪ ಅವ್ರು ಇರ್ಬೋದು. ಆಮೇಲೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಮುಂಬೈನಲ್ಲಿ ನನಗೆ ಒಂದು ದೊಡ್ಡ ಶಕ್ತಿ ಇದೆ. ಅಲ್ಲಿ ನಮ್ಮ ಬಿಜೆಪಿ ತಮ್ಗೆ ಹೇಳಿದೆ ನಾನು, ಅಲ್ಲಿ 25ರಿಂದ 30 ಲಕ್ಷ ಜನ ನಮ್ಮ ಮುಂಬೈನಲ್ಲೇ ಕನ್ನಡಿಗರಿದ್ದಾರೆ. ಅವ್ರಿಗೆ ರಕ್ಷಣೆ ಕೊಡುವಂತ ಕೆಲಸಗಳು, ನಮ್ಮ ಕೆಲಸಗಳು ಆಗೋದೇ ಆಗಲಿ, ಯಾವುದೇ ಹೋದ್ರು ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬ್ರಿಗೂ ತುಂಬಾ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತ ಫಡ್ನವೀಸ್ ತುಂಬಾ ಒಂತ ದೇವರಂತ ಮನ್ಸರು. ಆಮೇಲೆ ಅಮಿತ್ ಶಾಜಿನೂ ನಮ್ಗೆ ಒಂದು ಮೈಸೂರಿನಲ್ಲಿ ಮೆಸೇಜ್ ಅನ್ನ ಕೊಟ್ರು. ಅದಕ್ಕಾಗಿ ಆಮೇಲೆ ಕುಮಾರಣ್ಣವ್ರು, ಯಾಕೆಂದ್ರೆ ನಾನು ರಾಜಕಾರಣ ಶುರು ಆದದ್ದು JDS ನಿಂದ, ನಿಮ್ಗೆ ಗೊತ್ತಿರುವಂತದ್ದು. ಅಂತ ದೊಡ್ಡ ವ್ಯಕ್ತಿಗಳು ಬಂದಂತ ಸಂದರ್ಭದಲ್ಲಿ ನನಗೆ ಮಾತಾಡಕ್ ಶಬ್ದನೇ ಇಲ್ಲ. ಈಗ ಒಳ್ಳೇದಾಗಿ ಕೆಲಸ ಮಾಡಬೇಕು, ನರೇಂದ್ರ ಮೋದಿ ಅವ್ರನ್ನ ಪ್ರಧಾನ ಮಂತ್ರಿಗಳು ಮಾಡಬೇಕು, NDA ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಅನ್ನೋದೇ ನಮ್ಗೆ ಆಸೆ. ಯಾಕೆಂದ್ರೆ ಅವ್ರು ಬಂದಂತ ಸಂದರ್ಭದಲ್ಲಿ ದೊಡ್ಡವರು, ಯಾಕೆಂದ್ರೆ 2 ಸಾರಿ ಮುಖ್ಯಮಂತ್ರಿಗಳಾದವರು. ನಾನು JDS ನಿಂದ ABCD ಗೊತ್ತಿರಲಿಲ್ಲ, ರಾಜಕಾರಣಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಶಕ್ತಿಯನ್ನ ತುಂಬಿದವರು. ಆ ಗೌರವ ಕೊಡೋದು ನಮ್ಮ ಧರ್ಮ. ಆಮೇಲೆ ದುಡಿಯೋದು, ಹಗಲು ರಾತ್ರಿ ದುಡಿಯೋದು. ಈಗ ಮೇಡಮ್ ಸಹ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ಅವ್ರಿಗೂ ಭೇಟಿ ಮಾಡ್ತೀವಿ ಸರ್. ಈಗ ಜಸ್ಟ್ ಕುಮಾರಣ್ಣ ಬಂದು ಹೋಗಿರುವಂತದ್ದು. ಯಾಕೆಂದ್ರೆ ನಾವು ಗೊಂದಲದಲ್ಲಿದ್ದು, ನೋವಿನಲ್ಲಿ ಇರುತ್ತಲ್ಲ ಸರ್, ನಮಗ್ ಟಿಕೆಟ್ ಸಿಕ್ಲಿಲ್ಲ ಅನ್ನೋದೊಂದು ನೋವಿರುತ್ತೆ. ಈಗ ಬರ್ತಾ ಇರೋದು ಅಂತ ಹೇಳಿದ್ರೆ ಅವರು ಏನು ಒಂದು MP ಆಗಿ ಏನ್ ಇದ್ ಮಾಡೋದಲ್ಲ, ದೇಶದ ಇಡೀ ಕರ್ನಾಟಕಕ್ಕೆ ಒಂದು ಮುಖ್ಯಮಂತ್ರಿಗಳ ಕೆಲಸ ಒಂದು ಮಾಡಿದರೆ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸಗಳನ್ನ ಮಾಡುವಂತ ಶಕ್ತಿ ಬರುತ್ತೆ ಅನ್ನೋದು ಒಂದು ಭಾವನೆನೂ ನಮ್ಗೆಲ್ಲರಿಗೂ ಇದೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಸರ್, ಸುಮಲತಾ ಮೇಡಮ್ ಅವರು ಸ್ಪರ್ಧೆ ಮಾಡಲೇಬೇಕು, ಬಿಜೆಪಿಯಿಂದನೇ ಸ್ಪರ್ಧೆ ಮಾಡಬೇಕು ಅಂತ ಫಸ್ಟ್ ಪಟ್ಟು ಹಿಡಿದಂತ ನಾಯಕರ ಪಟ್ಟಿನ ನಿಂದೆ ಸತ್ಯ ಬಿಜೆಪಿಗೆ ಅದು ಕೈ ತಪ್ಪಿದೆ, JDS ಅಂತ ಹೇಳಿದ್ರೆ ಕೇಳಿ ಈಗ ಮೇಲ್ಮಟ್ಟದಲ್ಲಿ ಇಡೀ ಕರ್ನಾಟಕಕ್ಕೆ 28 ಸೀಟ್ನಲ್ಲಿ 3 ಸೀಟು JDS ಬಿಟ್ಕೊಟ್ಟಿರುವಂತದ್ದು. ಬಾಕಿ ಎಲ್ಲ JDSನವರು ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬುವಂತ ಕೆಲಸಗಳನ್ನು ಮಾಡ್ತಾರಲ್ಲ, ಅದಕ್ಕೆ ಮೇಲ್ಮಟ್ಟದಲ್ಲಿ ಒಂದು ತೀರ್ಮಾನ ತಗೊಂಡಂತ ಹಿರೀಕರು ಆವಾಗ ನಾವು ಒಪ್ಲೇಬೇಕಾಗ್ತದೆ. ನಮ್ಮ ದೇಶದ ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡಬೇಕಾಗ್ತದೆ, ನಮ್ಮ ಜಿಲ್ಲೆ ಅಭಿವೃದ್ಧಿಗೂ ನಾವು ಯೋಚನೆ ಮಾಡಬೇಕಾಗ್ತದೆ. ಪುಟ್ಟರಾಜಣ್ಣನು ಜಿಲ್ಲೆ ಬಗ್ಗೆ ಹೋರಾಟ ಮಾಡ್ಕೊಂಡ್ ಬಂದಂತವ್ರು. ಅವರು ಜೊತೆ ನಾನು ಸಚಿವನಾದ್ಮೇಲೂ ಮಂಡ್ಯ ಜಿಲ್ಲೆಗೆ ನಾವು ಜಲ್ ಜೀವನ್ ಮಿಷನ್ಗೆ 2,000 ಕೋಟಿಗಿಂತ ಹೆಚ್ಚು ಹಣವನ್ನ ಕೊಟ್ಟಿದ್ದೇವೆ. ನಮ್ಮ ತಾಲೂಕು ಪುಟ್ಟರಾಜಣ್ಣ ಅಂತೂ ಬಳ್ದಾಕ್ಬಿಟ್ರು ಅವ್ರ ತಾಲೂಕಿಗೆ. ಯಾಕೆಂತ ಹೇಳಿದ್ರೆ ಅಲ್ಲ ಇರೋದೇ ನಾವು ತಾಲೂಕು, ಅವರು ನಮ್ಮ ತಾಲೂಕು ನಮಗೆ ಭವಿಷ್ಯ ಕೊಟ್ಟಂತವ್ರು. ನಾನು 1,800 ಕೋಟಿ ಅನುದಾನವನ್ನ ಪುಟ್ಟರಾಜಣ್ಣವರು ಕಾಪಿ ಹೊಡ್ಕೊಂಡು ತಂದಂತವ್ರು ನಮ್ಮ ತಾಲೂಕು ಅಭಿವೃದ್ಧಿಗೆ. ನಮ್ಮ ಜಿಲ್ಲೆಯನ್ನ ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು. ಯಾಕೆಂದ್ರೆ ಮಂಡ್ಯ ಅಂದ್ರೆ ಇಂಡಿಯಾದಲ್ಲ, ನಾವು ಯಾವ ಮೂಲೆಗೆ ಹೋದ್ರೇನು ಮಂಡ್ಯ ಅಂತ ಹೇಳಿದ್ರೆ ಗುರುತಿಸುವಂತ ನಾವು ಜಿಲ್ಲೆಯಲ್ಲಿ ನಾವೆಲ್ಲ ಜನ್ಮ ಪಡೆದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಹೆಮ್ಮೆ ಇಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀವಿ. ಜಿಲ್ಲೆ ಬಗ್ಗೆ ಹೋರಾಟ ಕೊಡಬೇಕಾಗ್ತದೆ, ಜಿಲ್ಲೆಯನ್ನ ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಾಗ್ತದೆ ಅಂತೇಳಿ ನಾವು ಎಲ್ಲ ಒಂದಾಗಿ ಕೆಲಸ ಮಾಡುವಂತ ಭಾವನೆಗಳನ್ನ ಉಳ್ಕೊಳ್ಳೋಣ ಅಂತೇಳಿ ನಾವು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.